ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡೆಲ್ಲಿಯ ಭಾರತ್ ಮಂಟಪದಲ್ಲಿ ಇಂದು ಸಂಜೆ ಮಹಾ ದೃಶ್ಯ ಕಾವ್ಯ ರಾಮಾಯಣ ಸಿನಿಮಾದ ಟ್ರೈಲರ್ ಲಾಂಚ್ ಆಗಲಿದೆ. ರಣಬೀರ್ ಕಪೂರ್ ಯಶ್ ನಟನೆಯ ಈ ಚಿತ್ರ 4,000 ಕೋಟಿಯಲ್ಲಿ ತಯಾರಾಗಿದ್ದು ಫ್ರಮ್ ಭಾರತ್ ಟು ದಿ ವರ್ಲ್ಡ್ ಅನ್ನೋ ಹೆಸರಲ್ಲಿ ಟ್ರೈಲರ್ ಲಾಂಚ್ ಆಗ್ತಾ ಇದೆ. ಅಮೆರಿಕಾಗೂ ಮೊದಲೇ ಭಾರತದಲ್ಲಿ ದೃಶ್ಯ ಗುಚ್ಛ ಅನಾವರಣ ಆಗ್ತಿರೋದು ಇಂಟ್ರೆಸ್ಟಿಂಗ್. ಆ ರಿಪೋರ್ಟ್ ಇದೆ. ರಾಮಾಯಣ 2 ಭಾಗಗಳಲ್ಲಿ ಬೆಳ್ಳಿತೆರೆ ಬೆಳಗೋಕೆ ತಯಾರಾಗ್ತಿರೋ ಭಾರತೀಯ ಚಿತ್ರರಂಗದ ಮಹಾ ದೃಶ್ಯ ಕಾವ್ಯ. ರಣಬೀರ್ ಕಪೂರ್, ರಾಕಿಂಗ್ ಸ್ಟಾರ್ ಯಶ್, ಸಾಯಿ ಪಲ್ಲವಿ, ಅಮಿತಾಬ್ ಬಚ್ಚನ್, ಸನ್ನಿ ಡಿಯೋಲ್ ಅಂತಹ ಮೆಗಾ ಮಲ್ಟಿಸ್ಟಾರ್ ಸಿನಿಮಾಗೆ ದಂಗಲ್ ಡೈರೆಕ್ಟರ್ ನಿತೇಶ್ ತಿವಾರಿ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ನಮಿತ್ ಮಲ್ಹೋತ್ರಾ ಜೊತೆ ನಮ್ಮ ಯಶ್ ಕೂಡ ಸಹ ನಿರ್ಮಾಣ ಮಾಡಿರೋ ಈ ಚಿತ್ರದ 2 ಭಾಗಗಳ ಬಜೆಟ್ 3,500 ರಿಂದ 4,000 ಕೋಟಿ ಅನ್ನೋದು ಇದೇ ದೀಪಾವಳಿಗೆ ಅಂದ್ರೆ ನವೆಂಬರ್ 5ಕ್ಕೆ ರಾಮಾಯಣ ಮೊದಲ ಭಾಗ ಬಿಡುಗಡೆ ಆಗ್ತಿದ್ದು, ಜುಲೈ 24ರಂದು ಅಮೆರಿಕದ ಸ್ಯಾನ್ ಡಿಯೋಗೋನಲ್ಲಿ ಟ್ರೈಲರ್ ಲಾಂಚ್ ಈವೆಂಟ್ ನಡೆಯಲಿದೆ. ಆದ್ರೆ ಅದಕ್ಕೂ ಮುನ್ನ ಇಂದು ಸಂಜೆ ಡೆಲ್ಲಿಯಲ್ಲಿ ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಮಾಡಿ ದೇಶೀಯ ಭಾಷೆಗಳಲ್ಲಿ ಟ್ರೇಲರ್ನ ಬಿಡುಗಡೆ ಮಾಡಲಿದೆ ಚಿತ್ರತಂಡ. ಈ ಈವೆಂಟ್ ನಲ್ಲಿ ನಮ್ಮ ಗ್ಯಾರಂಟಿ ನ್ಯೂಸ್ ಪ್ರತಿನಿಧಿಯಾಗಿ ಫಿಲ್ಮ್ ಬ್ಯೂರೋ ಹೆಡ್ ಬೀರಗಾನಹಳ್ಳಿ ಲಕ್ಷ್ಮೀನಾರಾಯಣ್ ಭಾಗಿಯಾಗ್ತಿರೋದು ಹೆಮ್ಮೆ. ನಿರ್ದೇಶಕ, ನಿರ್ಮಾಪಕರು ಸೇರಿದಂತೆ ಎಲ್ಲಾ ಕಲಾವಿದರು ಹಾಗೂ ತಂತ್ರಜ್ಞರು ಭಾಗಿಯಾಗಿ ರಾಮಾಯಣ ಮೇಕಿಂಗ್ ನ ಆ ಅಭೂತಪೂರ್ವ ಜರ್ನಿಯನ್ನ ಮುಕ್ತವಾಗಿ ಹಂಚಿಕೊಳ್ಳಲಿದ್ದಾರೆ. ರಾವಣ ಪಾತ್ರಧಾರಿ ನಮ್ಮ ಯಶ್ ಕೂಡ ಭಾಗಿಯಾಗೋ ಸಾಧ್ಯತೆ ಇದೆ. 2 ಟ್ರೈಲರ್ಗಳು ರಿಲೀಸ್ ಆಗಲಿವೆ ಅನ್ನೋ ಸುದ್ದಿ ಸುಳ್ಳು. ಆದ್ರೆ ಮೊದಲು ದೆಹಲಿಯ ಭಾರತ ಮಂಟಪದಲ್ಲಿ ಇಂಡಿಯನ್ ಲ್ಯಾಂಗ್ವೇಜಸ್ ನಲ್ಲಿ ರಿಲೀಸ್ ಆಗಲಿದ್ದು, ನಂತರ ಫಾರಿನ್ ಭಾಷೆಗಳಲ್ಲಿ ಅಮೆರಿಕದಲ್ಲಿ ರಾಮಾಯಣ ಟ್ರೈಲರ್ ಅನಾವರಣಗೊಳ್ಳಲಿದೆ ಅನ್ನೋದು ಪಕ್ಕಾ ಆಗಿದೆ. 3 ನಿಮಿಷ 29 ಸೆಕೆಂಡ್ ರನ್ ಟೈಮ್ ಇರೋ ಟ್ರೈಲರ್ ನ ನೋಡೋಕೆ ಕೋಟ್ಯಾಂತರ ಮಂದಿ ಚಿತ್ರಪ್ರೇಮಿಗಳು ಬಹಳ ಕಾತರದಿಂದ ಕಾಯ್ತಿದ್ದಾರೆ. ಬೀರಗಾನಹಳ್ಳಿ ಲಕ್ಷ್ಮೀನಾರಾಯಣ್, ಫಿಲ್ಮ್ ಬ್ಯೂರೋ ಹೆಡ್, ಗ್ಯಾರಂಟಿ ನ್ಯೂಸ್.